ಇದು ಸಂಗೀತ, ನೃತ್ಯ, ಧ್ಯಾನ ಮತ್ತು ಉತ್ಸವಗಳಿಂದ ಕೂಡಿದ ರಾತ್ರಿಯಾಗಲಿದೆ. ಇಂಗ್ಲಿಷ್ ನಾಮಫಲಕ ತೆರವು ವಿಚಾರಕ್ಕೆ ಜಟಾಪಟಿ ನಡೆದಿದೆ. ತುಮಕೂರಿನಲ್ಲಿ ಕರವೇ ಮತ್ತು ಪ್ರಗತಿಪರ ಸಂಘಟನೆಗಳ ಹೈ ಡ್ರಾಮಾ ನಡೆದುಬಿಟ್ಟಿದೆ. ತುಮಕೂರು ಪೊಲೀಸ್ ಠಾಣೆ ಮುಂದೆ ಪರ ವಿರೋಧದ ಪ್ರತಿಭಟನೆ ಆಗಿರುವಂಥದ್ದು. ಇಂಗ್ಲಿಷ್ ನಾಮಫಲಕ ತೆರವು ಮಾಡಬೇಕು ಅನ್ನುವಂಥ ವಿಚಾರ ಈಗ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ಸುದ್ದಿಯನ್ನ ಮಾಡ್ತಾ ಇದೆ, ಸದ್ದು ಕೂಡ ಆಗ್ತಾ ಇದೆ. ಇದೇ ವಿಚಾರಕ್ಕೆ ಪ್ರಗತಿಪರ ಸಂಘಟನೆಗಳು ಮತ್ತು ಕನ್ನಡ ಹೋರಾಟಗಾರರಾದಂಥ ನಾರಾಯಣಗೌಡ ಇವರ ನಡುವೆ ಈ ಜಟಾಪಟಿ ನಡೆದಿರುವಂಥದ್ದು. ಕನ್ನಡ ಪರ ಸಂಘಟನೆಗಳಿಂದ ದಬ್ಬಾಳಿಕೆಯನ್ನ ಮಾಡಲಾಗ್ತಿದೆ ಅನ್ನುವಂಥ ಆರೋಪವನ್ನ ಮಾಡಲಾಗಿದೆ. ಪೊಲೀಸ್ ಠಾಣೆ ಮುಂದೆ ವಿವಿಧ ಪ್ರಗತಿಪರ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡಿದೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ವಿರುದ್ಧ ಈ ಸಮಯದಲ್ಲಿ ಘೋಷಣೆಯನ್ನು ಕೂಡ ಕೂಗಲಾಗಿದೆ. ಪರಿಸ್ಥಿತಿಯನ್ನು ನಿಯಂತ್ರಿಸೋಕೆ ಪೊಲೀಸರು ಹರಸಾಹಸ ಪಡಬೇಕಾದಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿತ್ತು. ಇಂಗ್ಲಿಷ್ ನಾಮಫಲಕ ತೆರವು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸರ್ಕಾರಕ್ಕೆ ಗಡುವನ್ನು ಕೊಟ್ಟಿದ್ರು ನಾರಾಯಣಗೌಡರು, ಕರವೇ ರಾಜ್ಯಾಧ್ಯಕ್ಷ. ಅದಾದ ನಂತರ ಸರ್ಕಾರ ಕೂಡ ಆದೇಶವನ್ನು ಹೊರಡಿಸಿತ್ತು. ಈಗ ಸ್ವಲ್ಪ ಅವಕಾಶವನ್ನು ಕೊಡ್ತೀವಿ ಅಂತ ಕೂಡ ಹೇಳಲಾಗಿತ್ತು. ಇದರ ನಡುವೆ ವಿವಿಧ ಪ್ರಗತಿಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ನಮ್ಮ ಮೇಲೆ ದಬ್ಬಾಳಿಕೆಯನ್ನು ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಪೊಲೀಸ್ ಠಾಣೆ ಮುಂದೆ ಜಮಾಯಿಸಿದ್ದಾರೆ, ಘೋಷಣೆಗಳನ್ನು ಕೂಗಿದ್ದಾರೆ. ನೋಡಿ, ನಾರಾಯಣಗೌಡರ ವಿರುದ್ಧವಾಗಿ ಈ ಒಂದು ಆಕ್ರೋಶ ವ್ಯಕ್ತಪಡಿಸ್ತಾ ಇರುವಂಥದ್ದು. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ವಿರುದ್ಧ ಈ ಆಕ್ರೋಶ, ಅಸಮಾಧಾನ, ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಮಾಡಲಾಗ್ತಿದೆ ಅಂತ ಪ್ರಗತಿಪರ ಸಂಘಟನೆಗಳು ಈ ಅಸಮಾಧಾನವನ್ನ, ಆಕ್ರೋಶವನ್ನ ಪೊಲೀಸ್ ಠಾಣೆ ಮುಂದೆ ವ್ಯಕ್ತಪಡಿಸಿರುವಂಥದ್ದು. ನಾರಾಯಣಗೌಡ ವಿರುದ್ಧ ಘೋಷಣೆಗಳನ್ನು ಕೂಗಲಾಗಿದೆ. ಈಗ ಕನ್ನಡದಲ್ಲೇ ನಾಮಫಲಕ ಇರಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾದಂಥ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮಾಡ್ಕೊಂಡು ಬರ್ತಾ ಇದೆ. ಬೆಂಗಳೂರು ಸೇರಿದಂತೆ ರಾಜ್ಯದ ವಿವಿಧ ಭಾಗಗಳಲ್ಲಿ ಎಲ್ಲೆಲ್ಲಿ ಕನ್ನಡದಲ್ಲಿ ನಾಮಫಲಕ ಇಲ್ವೋ ಅಲ್ಲಿ ಎಲ್ಲ ಕಡೆಯಲ್ಲಿ ತೆರಳಿ ಆ ನಾಮಫಲಕವನ್ನು ತೆಗೆಯುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇದಕ್ಕೆ ಈಗ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಈ ನೆಲದ ಭಾಷೆ ಕನ್ನಡ, ಇಲ್ಲಿಯ ಬದುಕಿನ ಭಾಷೆ ಕನ್ನಡ, ಅದರಲ್ಲಿ ರಾಜಿ ಇಲ್ಲ. ಸರ್ಕಾರವೇ ಆದೇಶ ಮಾಡಿತು, ಕಾಯ್ದೆ ತಂತು, ಯಾವುದೇ ಅಂಗಡಿ ಮುಂಗಟ್ಟುಗಳ ಮೇಲೆ ಹಾಕುವ ನಾಮಫಲಕದಲ್ಲಿ 60% ಕನ್ನಡವನ್ನು ಕಡ್ಡಾಯವಾಗಿ ಬಳಸಬೇಕು ಅಂತ ಹೇಳಿ ಸರ್ಕಾರದ ಕಾಯ್ದೆ. ಆ ಕಾಯ್ದೆ ಎಲ್ಲ ಜಿಲ್ಲೆಗೂ, ಎಲ್ಲ ತಾಲೂಕಿಗೂ, ಇಡೀ ಕರ್ನಾಟಕದ ಅಖಂಡವಾದ ಕರ್ನಾಟಕಕ್ಕೆ ಅನ್ವಯಿಸುತ್ತೆ. ಅದರಲ್ಲಿ ಬೇರೆ ಮಾತಿಲ್ಲ. ಅದನ್ನ 2 ತಿಂಗಳು ಗಡುವು ಕೊಟ್ಟಿತ್ತು ಸರ್ಕಾರ. ಮೊನ್ನೆ 28ಕ್ಕೆ ಆ ಗಡುವು ಅವಧಿ ಮುಗಿದು ಹೋಯಿತು. ಆ ಗಡುವು ಒಳಗಡೆ ಕರ್ನಾಟಕದ ಎಲ್ಲ ಅಂಗಡಿ ಮುಂಗಟ್ಟುಗಳ ಮೇಲೆ 60% ಕನ್ನಡ ಬಳಕೆಯಾದಂಥ ನಾಮಫಲಕವನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಅಂತ ಹೇಳಿ ಸರ್ಕಾರ 2 ತಿಂಗಳು ಗಡುವು ತಗೊಂಡು ಕೊಟ್ಟಿತ್ತು. ಬೆಂಗಳೂರಂತ ಪ್ರದೇಶದಲ್ಲೇ ಇವತ್ತು ಸುಮಾರು 56,000 ಉದ್ಯಮ ಇರುವಂಥ ಪ್ರದೇಶದಲ್ಲಿ ಇವತ್ತು ಸುಮಾರು 48,000 ಉದ್ಯಮಿಗಳು ಕನ್ನಡದ ನಾಮಫಲಕವನ್ನು ಬಳಸಿದರೆ ಅಂದಾಗ ಅಪ್ಪಟ ಕನ್ನಡದ ಜಿಲ್ಲೆ ಆಗಿರುವಂಥ ತುಮಕೂರಿನಲ್ಲಿ ಯಾಕೆ ಕನ್ನಡವನ್ನು ಬಳಸಬಾರ್ದು? ಯಾಕೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಏನು ಸಮಸ್ಯೆ ಆಯಿತು? ಈಗ ಸದ್ಯ ಅಲ್ಲಿ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ? ನೀತಿ ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಏನು ಕನ್ನಡದಲ್ಲಿ ನಾಮಫಲಕಗಳನ್ನ ಹಾಕ್ಬೇಕು ಅಂತ ಹೇಳಿ ಡೆಡ್ ಲೈನ್ ಕೂಡ ಕೊಡ್ಲಾಗಿತ್ತು. ಏನು 2 ತಿಂಗಳ ಗಡುವು ಕೂಡ ಈಗಾಗಲೇ ಫೆಬ್ರವರಿ 25ನೇ ತಾರೀಕುವರೆಗೂ ಕೊಟ್ಟಿತ್ತು. ಅದನ್ನ ಉದ್ದೇಶಿಸಿ ಈಗಾಗಲೇ ಕೂಡ ರಾಜ್ಯಾದ್ಯಂತ ನಿನ್ನೆ ಕರವೇ ಅಂದ್ರೆ ನಾರಾಯಣಗೌಡರು ಬಣದಿಂದ ಪ್ರತಿಭಟನೆಯನ್ನು ಕೂಡ ಮಾಡಿರ್ತಕ್ಕಂಥ, ಅಂದ್ರೆ ಆಂದೋಲನ ಜಾಗೃತಿ ಕಾರ್ಯಕ್ರಮವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ತುಮಕೂರು ನಗರದ BH ರಸ್ತೆ ಮತ್ತೆ MG ರಸ್ತೆಯಲ್ಲಿ ಟಾಟಾ ಏಸ್ ಮುಖಾಂತರ ಜಾಗೃತಿ ಆಂದೋಲನ ಮಾಡುವಂತ ಸಂದರ್ಭದಲ್ಲಿ ಏನು ನಾಮಫಲಕಗಳನ್ನ ಹಾಕದೆ, ಅಂದ್ರೆ ಇಂಗ್ಲಿಷ್ ನಾಮಫಲಕಗಳನ್ನ ಹಾಕಿದಂತ ಬೋರ್ಡ್ಗಳನ್ನ ತೆರವು ಮಾಡಿಸುವಂತ ಕೆಲಸವನ್ನು ಕೂಡ ಕರವೇ ಮಾಡ್ತಾ ಇತ್ತು. ಅಂತ ಸಂದರ್ಭದಲ್ಲಿ ಒಂದು ಏನು ಬಟ್ಟೆ ಅಂಗಡಿ ಮಾಲೀಕರಿಗೂ ಮತ್ತೆ
ಏನು ಕರಾವಳಿ ಕಾರ್ಯಕರ್ತರಿಗೂ ಮಾತಿನ ಚಕಮಕಿ ಆಗಿರ್ತಕ್ಕಂಥದ್ದು. ಕೂಡಲೇ ಪೊಲೀಸರು ಬಂದು ಅವರು ಇಬ್ಬರನ್ನು ಕೂಡ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ನಂತರ ಏನು ಕರಾವಳಿ ಕಾರ್ಯಕರ್ತರು ದಬ್ಬಾಳಿಕೆಯನ್ನ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪದ ಅಡಿ ಏನು ಈ ಬಟ್ಟೆ ಅಂಗಡಿ ಮಾಲೀಕರೆಲ್ಲ ಸೇರ್ಕೊಂಡು ತುಮಕೂರು ನಗರದ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಯಾವಾಗ ಪ್ರತಿಭಟನೆ ಕಾವು ತೀವ್ರ ರೂಪವನ್ನು ಪಡ್ಕೊಂತು, ನಂತರ ಏನು ಯಾರು ಪ್ರತಿಭಟನಾಕಾರಿದ್ರು ಅಂದ್ರೆ ಕರಾವಳಿ ಕಾರ್ಯಕರ್ತರೇನಿದ್ರು ಜಿಲ್ಲಾಧ್ಯಕ್ಷ ಮಂಜುನಾಥ್ ಸೇರಿದಂತೆ 9 ಜನ ಅಂದ್ರೆ 2 ಮಹಿಳೆಯರು ಸೇರಿದಂತೆ 9 ಜನರ ಮೇಲೆ ತಡರಾತ್ರಿ FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಕೂಡಲೇ ಅವ್ರನ್ನ ಬಂಧಿಸಿ ವಶಕ್ಕೆ ಪಡೆಯುವ ಒಂದು ಕೆಲಸವನ್ನು ಕೂಡ ಪೊಲೀಸರು ಮಾಡಿದ್ರು. ನಂತರ ಈ ಒಂದು ಘಟನೆ ಯಾವಾಗ FIR ಅವ್ರ ಮೇಲೆ ದಾಖಲಾಯಿತು, ಕೂಡಲೇ ಕೂಡ ಕನ್ನಡ ಪರ ಸಂಘಟನೆಗಳು ಮತ್ತೆ ಏನು ಪ್ರಗತಿಪರ ಸಂಘಟನೆಗಳು, ಎರಡೂ ಪರ ಸಂಘಟನೆಗಳು ಕೂಡ ಏನು ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಜೋರಾಗಿ ಕೂಡ ಗಲಾಟೆ ಮಾಡಲು ಕೂಡ ಆರಂಭ ಮಾಡಿರ್ತಕ್ಕಂಥದ್ದು. ನಂತರ ಏನು ಈ ಒಂದು ವಿಚಾರ ತಿಳಿದ ಕೂಡಲೇ ಕೂಡ ಏನು ನಾರಾಯಣಗೌಡರು ಕೂಡ ತುಮಕೂರಿಗೆ ಆಗಮಿಸ್ತಾರೆ. ನಂತರ ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡುವ ಒಂದು ಕೆಲಸವನ್ನು ಕೂಡ ಮಾಡ್ತಾರೆ, ಕಾರ್ಯಕರ್ತರನ್ನ ಭೇಟಿ ಮಾಡ್ತಾರೆ. ಜೊತೆಗೆ ಈ ಒಂದು ಘಟನೆಯನ್ನು ಕೂಡ ಖಂಡಿಸುವ ಒಂದು ಕೆಲಸವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದ್ರೆ ಏನು ಕನ್ನಡದ ಒಂದು ಅದೇನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ ಆದೇಶವನ್ನು ಕೂಡ ಮಾಡಿದೆ. ರಾಜ್ಯ ಸರ್ಕಾರ ಆದೇಶದಂತೆ ಕೂಡ ಕನ್ನಡಕ್ಕಾಗಿ ಹೋರಾಟ ಮಾಡಿರ್ತಕ್ಕಂಥ, ತಮ್ಮ ಸ್ವಾರ್ಥಕ್ಕಾಗಿ ಹೋರಾಟ ಮಾಡಿಲ್ಲ ಅಂತೇಳಿ ಏನು ಯಾರು ಈ ಒಂದು ಕಾರ್ಯಕರ್ತರನ್ನ ಬಂಧಿಸಿ ಅವ್ರ ಮೇಲೆ FIR ಕೂಡ ಮಾಡಿದಂತ ಪೊಲೀಸರ ವಿರುದ್ಧ ಏನು ನಾರಾಯಣಗೌಡ ಆಕ್ರೋಶವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಜೊತೆಗೆ ಎಚ್ಚರಿಕೆಯ ಒಂದು ಸಂದೇಶವನ್ನು ಕೂಡ ರವಾನೆ ಮಾಡಿರ್ತಕ್ಕಂಥದ್ದು. ಅಂದ್ರೆ ಬೆಂಗಳೂರಿನಲ್ಲೇ ಕೂಡ 56,000 ಉದ್ಯೋಗಿಗಳ ಒಂದು ಇದಿದೆ. ಇಲ್ಲಿ 48,000 ಹಾಕಿದ್ದಾರೆ ಈಗಾಗಲೇ. ಇನ್ನು ತುಮಕೂರಿನಲ್ಲಿ ಅಚ್ಚ ಕನ್ನಡ ತುಮಕೂರು ಅಂತಾನೆ ಕರೆಸ್ಕೊಳ್ಳುವಂತ ಕನ್ನಡಿಗರು ಇರ್ತಕ್ಕಂಥ ಒಂದು ಪ್ಲೇಸ್ ನಲ್ಲಿ ಕೂಡ ಏನು ನಾಮಫಲಕಗಳನ್ನ ಹಾಕ್ತಾ ಇಲ್ಲ ಅಂತಂದ್ರೆ ಇಷ್ಟರ ಮಟ್ಟಕ್ಕೆ ಸರಿ ಅಂತ ಆಕ್ರೋಶವನ್ನು ಹೊರಹಾಕಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರ್ತಕ್ಕಂಥ. ಅಂದ್ರೆ ಕೂಡಲೇ ಕೂಡ ನಾಮಫಲಕಗಳನ್ನ ಹಾಕ್ಬೇಕು, ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಮತ್ತೊಂದು ರೂಪ ಪಡೆಯುವಂತ ಸಾಧ್ಯತೆ ಕೂಡ ಇರ್ತದೆ ಅನ್ನೋ ಒಂದು ಎಚ್ಚರಿಕೆ ಸಂದೇಶವನ್ನು ಕೂಡ ನಾರಾಯಣಗೌಡರು ಕೊಟ್ಟಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.